ನಮಸ್ಕಾರ ವೀಕ್ಷಕರೇ, ಪವಿತ್ರ ಜಯರಾಮ್ ಈ ಹೆಸರು ಕೇಳ್ತಿದ್ದ ಹಾಗೆ ಒಂದಿಷ್ಟು ಜನರಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗಬಾರ್ದಿತ್ತು, ಅಗಲು ಬಿಟ್ರಲ್ಲಪ್ಪ, ಇಹಲೋಕ ತ್ಯಜಿಸ್ಬಿಟ್ರಲ್ಲಪ್ಪ ಅನ್ನೋ ಅನುಕಂಪ ಪ್ರೀತಿಯೂ ಮೂಡುತ್ತೆ ಸಹಜವಾಗಿ. ಜೊತೆಗೆ ಇನ್ನಷ್ಟು ಜನರಿಗೆ ಎರಡೂ ಸಂಸಾರಗಳನ್ನು ಮುರಿದವಳು ಅನ್ನೋ ಆರೋಪವೂ ಇದೆ. ಇಲ್ಲಿ ನಾನು ಜಡ್ಜ್ಮೆಂಟ್ ಕೊಡಲಿಕ್ಕೆ ಬಂದಿಲ್ಲ. ಪವಿತ್ರ ಜಯರಾಮ್ ಸರಿಯಿಲ್ಲ, ಅವ್ರ ಕ್ಯಾರೆಕ್ಟರ್ ಹಾಗೆ ಹೀಗೆ ಅಂತ ನಾನು ಯಾವುದೇ ನಿರ್ಧಾರಗಳನ್ನು ಹೇಳಲಿಕ್ಕೆ ಬಂದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ತಮ್ಮದೇ ಆದ ಆಯ್ಕೆಗಳಿರ್ತವೆ. ಜೀವನದ ಪರಿಸ್ಥಿತಿಗಳು ನಮ್ಮನ್ನು ಆ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತವೆ ಅಂತ ನಾವೆಲ್ಲರೂ ಕೂಡ ಅಭಿಪ್ರಾಯ ಪಡ್ಬೋದು ಅಥವಾ ಸಮರ್ಥನೆ ಕೂಡ ಕೊಡ್ಬೋದು. ಆದರೆ ಚಂದ್ರಕಾಂತ್ ಪತ್ನಿಗಾದಂಥ ಅನ್ಯಾಯದ ಬಗ್ಗೆ ಆ ಕುಟುಂಬ ದುಃಖವನ್ನು ತೋಡ್ಕೊಳ್ಳುವಾಗ, ಕಣ್ಣೀರಲ್ಲೇ ಕೈ ತೊಳೆಯುವಾಗ ಈಗೊಂದು ಮಾತು ಬಂದುಬಿಡುತ್ತೆ. ಇನ್ನೊಂದು ಸಂಸಾರವನ್ನು ನೀವು ಹಾಳು ಮಾಡಿ ಅವರ ಕಣ್ಣೀರಿನ ಮೇಲೆ ನೀವು ನೆಮ್ಮದಿಯ ಮನೆ ಕಟ್ಕೊಳ್ಳೋದು ಎಷ್ಟು ಸರಿ ಅನಿಸ್ಬಿಡುತ್ತೆ. ಸದ್ಯ ಅದಕ್ಕೆ ನಿದರ್ಶನವಾಗಿ ಈಗ ಶಿಲ್ಪಾ ಅವರ ಫ್ಯಾಮಿಲಿ ಕುಟುಂಬ ಕಣ್ಣೀರಲ್ಲೇ ಕೈ ತೊಳೆದುಕೊಳ್ತಾ ಇರೋದು, ದುಃಖದ ಶೋಕ ಸಾಗರದಲ್ಲಿ ಮುಳುಗಿರೋದು, ಮಕ್ಕಳು ಅನಾಥರಾಗಿರೋದು, ಎರಡೂ ಕುಟುಂಬದ ಕಡೆಗೂ ಕೂಡ ಮಕ್ಕಳು ಅನಾಥರಾಗಿರೋದು ನಿಮಗೆಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಸದ್ಯ ಚಂದ್ರಕಾಂತ್ ಪತ್ನಿ ಶಿಲ್ಪಾ ಇದ್ದಾರಲ್ಲ, ಪವಿತ್ರ ಜಯರಾಮ್ ನನ್ನ ಗಂಡನ ಜೀವನವನ್ನು ಹಾಳು ಮಾಡಿಬಿಟ್ಲು, ನನ್ನ ಮುಂದೆನೇ ವಿಡಿಯೋ ಕಾಲ್ ಮಾಡಿ ಏನು ಕಿತ್ಕೋತೀಯೋ ಕಿತ್ಕೋ ಅಂದ್ಲು, ಜೊತೆಗೆ ನನಗೆ ನನ್ನ ಗಂಡನನ್ನು ಉಳಿಸ್ಕೊಳ್ಬೇಕಿತ್ತು, ಅದಕ್ಕೆ ಎಲ್ಲವನ್ನ ಸಹಿಸ್ಕೊಂಡೆ. ಆಕ್ಸಿಡೆಂಟ್ ಆದ ಮೊದಲ ದಿನವೂ ನನಗೆ ಕರೆ ಮಾಡಿದ್ದ ನನ್ನ ಗಂಡ, ಈಗಲೂ ನಾನು ಪವಿತ್ರಾಗೂ ನಿನಗೂ ಏನೂ ಆಗಲ್ಲ, ಡೋಂಟ್ ವೆರಿ ಅಂತಲೇ ಹೇಳಿದ್ದೆ. ಅಂದರೆ ನಮಗೀಗ ಎಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ತಾಳಿ ಅನ್ನೋದು ಕೊಳ್ಳಲಿದ್ದರೆ ಅದೆಂಥ ಕೆಟ್ಟ ಕೆಲಸ ಮಾಡಿದ್ರು ಗಂಡನ ಮೇಲೆ ಅದೆಷ್ಟು ಒಲವು ಹುಟ್ಟುಬಿಡುತ್ತೆ ನೋಡಿ. ಅವತ್ತು ಆಕ್ಸಿಡೆಂಟ್ ಆದ ಸಮಯದಲ್ಲೂ ಇಬ್ಬರು ಉಳಿಬೇಕು ಅಂತಲೇ ಅಂದ್ಕೊಂಡಿದ್ರು ಶಿಲ್ಪಾ ಅವರು. ಅದೇನೇ ಇರಲಿ, ಸದ್ಯ ಮತ್ತೊಂದು ವಿಷಯ ಸದ್ದು ಮಾಡ್ತಾ ಇರೋದು, ಅದನ್ನು ಹಂಚಿಕೊಳ್ಳೇಬೇಕು. ಚಂದ್ರು ತಂದೆ ಹಾಗೂ ಶಿಲ್ಪಾಳ ಮಾವ ಖುದ್ದಾಗಿ ಮಾಧ್ಯಮಗಳ ಮುಂದೆ ಈಗಾಗಲೇ ಹೇಳಿಬಿಟ್ಟಿದ್ದಾರೆ, ಪವಿತ್ರ ಜಯರಾಮ್ ಬಂದ ಮೇಲೆ ನನ್ನ ಮಗ ಅಡ್ಡದಾರಿ ತುಳಿದುಬಿಟ್ಟ ಅಂತ. ಆದರೆ ಇನ್ನೊಂದು ಶಾಕಿಂಗ್ ಸುದ್ದಿ ಬಂದಿದೆ. ಪವಿತ್ರ ಜಯರಾಮ್ ಇನ್ನೊಂದು ಮುಖದ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಚಂದ್ರಕಾಂತ್ ಪಡೆದುಕೊಳ್ಳಲಿಕ್ಕೆ ಅವ್ರು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಲಿಕ್ಕೆ ಸಿದ್ಧರಿದ್ರಂತೆ. ಹಾಗಾಗಿಯೇ PT ಮಾಸ್ಟರ್ ಆಗಿದ್ದ ಚಂದ್ರು ಶೈಕ್ಷಣಿಕ ಲೋಕವನ್ನೇ ಬಿಟ್ಟು ಬಣ್ಣದ ಲೋಕದಲ್ಲಿ ಮರೆತು ಹೋಗಿಬಿಟ್ಟಿದ್ದ, ಇಡೀ ಆ ಮಾಯಾ ಲೋಕದಲ್ಲೇ ಮುಳುಗಿ ಹೋಗಿಬಿಟ್ಟಿದ್ದ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಪವಿತ್ರ ಜಯರಾಮ್ ಪ್ರೀತಿಯ ಮಾಯಾ ಲೋಕದಲ್ಲಿ ಕುಟುಂಬವನ್ನು ಮರೆತಿರೋದಿದೆಯಲ್ಲ, ಅದನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಅವನು ಬೇಕಂದರೆ ಬೇಕಷ್ಟೇ ಅಂತ ಹಠಕ್ಕೆ ಬಿದ್ದುಬಿಟ್ಟಿದ್ಲಂತೆ ಪವಿತ್ರ ಜಯರಾಮ್. ಅದು ಯಾವ ರೀತಿಯ ಮೋಡಿ ಅಂದರೆ, ಚಂದ್ರಕಾಂತ್ ಹಣ ಕೇಳಲಿ ಅಥವಾ ಆತನಿಗೆ ಯಾವುದೇ ವ್ಯವಹಾರಗಳಿರಲಿ, ಪವಿತ್ರಳ ಅನುಮತಿ ಇಲ್ಲದೆ, ಸಹಕಾರ ಇಲ್ಲದೆ ಅದು ಸಾಧ್ಯವಾಗ್ತಾ ಇರಲಿಲ್ಲ. ಆಕೆ ಹಾಕಿದಂಥ ಲಕ್ಷ್ಮಣ ರೇಖೆ ಹಾಕಿದ್ರೆ ಮುಗೀತು, ಅದನ್ನು ಚಂದ್ರಕಾಂತ್ ದಾಡ್ತಾ ಇರಲಿಲ್ಲ. ಇನ್ನೂ ಅಚ್ಚರಿಯ ವಿಷಯವನ್ನು ನಾನು ಹೇಳಲೇಬೇಕು. ಇನ್ನೊಂದು ವಿಷಯ, ಹೆದರಿಸಿ ಬೆದರಿಸಿ ಪವಿತ್ರ ಜಯರಾಮ್ ಚಂದ್ರಕಾಂತನನ್ನು ಬಿಟ್ಟು ಹೋಗದಂತೆ ಜೊತೆಗೆ ಇರಿಸ್ಕೊಂಡಿದ್ಲಂತೆ. ಇದೊಂದು ವಿಷಯವನ್ನು ಈಗ ಶಿಲ್ಪಾ ಅವರು ಹಂಚ್ಕೊಂಡಿರೋದು ಮಾಧ್ಯಮಗಳ ಮುಂದೆ. ಆ ವಿಷಯವನ್ನು ನಾನು ಹೇಳಲೇಬೇಕು. ಕೆಲವೊಬ್ಬರು ಪ್ರೀತಿಯನ್ನು ಕೈವಶ ಮಾಡ್ಕೊಂಡು ಬಿಡ್ತಾರೆ, ಎಂತಹ ಹೀನ ಮಟ್ಟಕ್ಕೆ ಬೇಕಾದರೂ ಇಳಿದು ಬಿಡ್ತಾರೆ. ಆ ಥರದ ಉದಾಹರಣೆಗಳು ಕೂಡ ನಮ್ಮ ಕಣ್ಣು ಮುಂದೆ ಬಹಳಷ್ಟು ಇದ್ದಾವೆ. ಅವ್ರನ್ನ ವೀಕ್ನೆಸ್ ತಿಳ್ಕೊಂಬಿಡೋದು, ನೀನು ಇಲ್ಲದೆ ಇದ್ದರೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಹೆದರಿಸ್ಬಿಡೋದು, ಅಥವಾ ನೇಣು ಹಾಕ್ಕೊಳ್ಳಿಕ್ಕೆ ಹೋಗೋ ಥರ ಆ್ಯಕ್ಟ್ ಮಾಡೋದು, ಈಗ ಅನೇಕ ಅದೇ ರೀತಿಯಾಗಿ ಚಂದ್ರಕಾಂತ್ಗೂ ಕೂಡ ಪವಿತ್ರ ಜಯರಾಮ್ ಎದುರಿಸಿರೋದು, ಅದು ವಿಭಿನ್ನ ರೀತಿಯಲ್ಲಿ. ಪವಿತ್ರ ಜಯರಾಮ್ ಈ ವಿಷಯವಾಗಿ ಕೈ ಕಟ್ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಅದಾದ ನಂತರ 8 ಸ್ಟಿಚ್ ಕೂಡ ಹಾಕಲಾಗಿತ್ತಂತೆ. ನಿಮಗೆ ಈಗಾಗಲೇ ಗೊತ್ತೇ ಇದೆ ಶಿಲ್ಪಾ ಮತ್ತು ಚಂದ್ರಕಾಂತ್ರವರ ಪ್ರೀತಿ ಎಷ್ಟು ವರ್ಷದ್ದು ಅಂತ. 11 ವರ್ಷಗಳ ಲವ್. ಶಿಲ್ಪಾಳನ್ನು ತುಂಬ ಜಾಸ್ತಿ ಪ್ರೀತಿ ಮಾಡ್ತಾಯಿದ್ದ, ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆಯಾಗಿದ್ದ. ಜೊತೆಗೆ ಮನೆಯವರ ವಿರೋಧದ ನಡುವೆಯೂ ಶಿಲ್ಪಾ ಚಂದ್ರಕಾಂತನನ್ನು ಒಪ್ಕೊಂಡಿದ್ಲು, ಮದುವೆ ಆಗಿತ್ತು. 2015 ನವೆಂಬರ್ 20ರಂದು ಇಬ್ಬರು ಮದುವೆ ಆಗಿದ್ದರು, ಗ್ರ್ಯಾಂಡಾಗಿ ಮದುವೆ ಆಗಿದ್ದರು. ಜೊತೆಗೆ ಸೆಲೆಬ್ರಿಟೀಸ್ಗಳು ಕೂಡ ಮದುವೆಗೆ ಬಂದು ಶುಭ ಹಾರೈಸಿದ್ರು, ಇದೇ ರೀತಿಯಾಗಿ ಚೆನ್ನಾಗಿರಿ ಅಂತ. ಅದಾದ ನಂತರ ಪವಿತ್ರ ಜಯರಾಮ್ ಪರಿಚಯವಾಗಿದ್ದು, ಪವಿತ್ರ ಜಯರಾಮ್ ಆತನನ್ನು ವಶಪಡಿಸ್ಕೊಂಡಿದ್ದು, ಜೊತೆಗೆ ಆತನ ಮರಳು ಮಾಡಿ ಅವನನ್ನು ಬಿಟ್ಟು ಹೋಗದಂತೆ ಜೊತೆಗೆ ಇಟ್ಕೊಂಡಿದ್ದು. ಈ ರಿಲೇಷನ್ಶಿಪ್ ಅಕ್ಸೆಪ್ಟ್ ಮಾಡುವಂತೆ ಇದೇ ಚಂದ್ರಕಾಂತ್ಗೆ ಪವಿತ್ರ ಜಯರಾಮ್ ದುಂಬಾಲು ಬಿದ್ದುಬಿಟ್ಟಿದ್ದಾಳೆ. ಆರಂಭದಲ್ಲಿ ನೀವೆಲ್ಲ ಗೊತ್ತು, ಈ ರೀಲ್ಸ್ ಜೊತೆಗೆ ಶೂಟಿಂಗ್ ಸೆಟ್ನಲ್ಲಿ ಜೊತೆಗಿರೋದು, ಅದಾದ ನಂತರ ಊಟಿಗೆ ಅವರಿಬ್ಬರು ಜೋಡಿಯಾಗಿ ಹೋಗ್ತಾ ಇದ್ದಿದ್ದು, ಇವೆಲ್ಲವನ್ನು ಎಲ್ಲರೂ ಕೂಡ ತುಂಬ ಹತ್ತಿರದಿಂದ ನೋಡಿ ಶಿಲ್ಪಾಳಿಗೆ ವರದಿ ಕೊಟ್ಟರೂ ಕೂಡ ಅದನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯವೇ ಆಗಿಲ್ಲ ಅಂತ ಇದೇ ಪವಿತ್ರ ಜಯರಾಮ್ ವಿರುದ್ಧ ಶಿಲ್ಪಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಅದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ, ಕೈಗೆ ಕಟ್ ಮಾಡಿಕೊಂಡು ನೀನು ಇಲ್ಲದೇ ಇದ್ದರೆ ನಾನು ಸತ್ತು ಹೋಗ್ತೀನಿ ಅನ್ನೋ ಹೆದರಿಸೋ ಲೆವೆಲಿಗೂ ಕೂಡ ಬಂದಿತ್ತಂತೆ. ಕುಡಿದ ಮತ್ತಿನಲ್ಲಿ ಇದೇ ಪವಿತ್ರ ಜಯರಾಮ್ ಅವರ
ಸ್ನೇಹಿತ ಅಥವಾ ನೀವು ಗಂಡ ಅಂತ ಹೇಳ್ತಿರೋ ಏನು ಬೇಕಾದರೂ ಹೇಳ್ಬೋದು. ಚಂದ್ರಕಾಂತ್ ಶಿಲ್ಪಾಳ ಜೊತೆಗಿದ್ದಾಗ ಇದನ್ನು ಹಂಚ್ಕೊಂಡಿದ್ರಂತೆ. ಕುಡಿದು ಬಂದಾಗ ಅಥವಾ ಅಮಲ್ನಲ್ಲಿ 8 ಸ್ಟಿಚ್ ಹಾಕಿದ್ರಂತ ಆಗ ಪವಿತ್ರಾಳ ಕೈಗೆ. ಮೆಂಟಲ್ ಟಾರ್ಚರ್ ಕೊಟ್ಟು ಚಂದ್ರಕಾಂತ್ನ ಬಲೆಗೆ ಹಾಕ್ಕೊಂಡು ಬಿಟ್ಲಂತೆ. ಇದೇ ವಿಷಯವಾಗೇ ಇದೇ ಶಿಲ್ಪ ಎಲ್ಲ ವಿಷಯವನ್ನು ಹಂಚ್ಕೊಂಡಿರೋದು. ಒಂದೇ ಸೆಟ್ನಲ್ಲಿ ಕೆಲಸ ಮಾಡ್ತಿದ್ರು. ಅವಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಚಾನ್ಸೇ ಇರಲಿಲ್ಲ ಚಂದ್ರಕಾಂತ್ಗೆ. ಈ ರೀತಿಯಾಗಿ ಹೆದರಿಸಿ ಬೆದರಿಸಿ ಪ್ರೀತಿಯನ್ನು ಒಪ್ಕೊಳ್ಳೋ ಹಾಗೆ ಮಾಡಿಬಿಟ್ಲಲ್ಲ, ಅದು ತುಂಬ ದೊಡ್ಡ ಮೋಸ ಅಂತ, ದೊಡ್ಡ ಅನ್ಯಾಯ, ನನಗಾದ ಅನ್ಯಾಯವೂ ಕೂಡ, ಜೊತೆಗೆ ನನ್ನ ಮಕ್ಕಳಿಗಾದ ಅನ್ಯಾಯವೂ ಕೂಡ ಅಂತ ಇದೇ ಶಿಲ್ಪಾಳ ಮಕ್ಕಳ ಕುರಿತಾಗಿ ಶಿಲ್ಪ ಹಂಚ್ಕೊಂಡಿರೋದು. ಜೊತೆಗೆ ಮಕ್ಕಳನ್ನು ನೋಡೋಕ್ಕೆ ಚಂದ್ರಕಾಂತ್ ಬಂದರೆ ಪವಿತ್ರ ಆ ಸಮಯದಲ್ಲೇ ಫೋನ್ ಮಾಡ್ತಿದ್ಲಂತೆ. ಪವಿತ್ರ ಸಂಬಂಧ ಬೆಳೆಸಿದ ಮೇಲೆ ನನ್ನಿಂದನೂ ದೂರವಾದ, ಮಕ್ಕಳಿಂದಲೂ ದೂರವಾದ, ಫ್ರೆಂಡ್ಶಿಪ್ ಅಂತ ಹೇಳ್ತಿದ್ದ ಕೇಳಿದ್ರೆ ಆರಂಭದಲ್ಲಿ. ಅದಾದ ನಂತರ ಅವಳ ಜೊತೆಗೆ ಸಂಬಂಧವನ್ನು ಇಟ್ಕೊಂಡ್ಬಿಟ್ಟ ಅಂತ ಆರೋಪ ಮಾಡಿರೋದು. ಆದರೆ ಈ ಕೈಯನ್ನು ಕಟ್ ಮಾಡಿಕೊಂಡು ಈ ರೀತಿಯಾಗಿ ಹೆದರಿಸಿ ಬೆದರಿಸಿ ಮರಳು ಮಾಡಿ ವಶಪಡಿಸ್ಕೊಳ್ಳೋದಿದೆಯಲ್ಲ, ಅದು ಯಾರೂ ಕೂಡ ಮಾಡಬಾರ್ದು. ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದೆ, ಇನ್ನೊಬ್ಬರ ಕಣ್ಣೀರಿನ ಮೇಲೆ ನೀವು ನೆಮ್ಮದಿಯ ಗೋಪುರವನ್ನು ಕಟ್ಕೊಂಡ್ರೆ ಅದು ಬಹಳಷ್ಟು ದಿನ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದೇ ರೀತಿಯಾಗಿ ಟಾರ್ಚರ್ ಮೇಲೆ ಟಾರ್ಚರ್ ಕೊಟ್ಟು ವಶಪಡಿಸ್ಕೊಂಡಿರೋದು. ಅದಾದ ನಂತರ ಅವಳು ಸಾವನ್ನಪ್ಪಿದ ಮೇಲೆ ಪವಿತ್ರ ಜಯರಾಮ್ ಭಾಳಷ್ಟು ಮಾಧ್ಯಮಗಳಲ್ಲಿ ಚಂದ್ರಕಾಂತ್ ಕೂಡ ಮಾತನಾಡಿದ್ದಾರೆ. ಎಷ್ಟೆಲ್ಲ ನೋವನ್ನು ತೋಡ್ಕೊಂಡಿದ್ದಾರೆ, ಅವಳು ಇಲ್ಲದೆ ನಾನು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಆದರೆ ಈಗ ಇಬ್ಬರು ಫ್ಯಾಮಿಲಿಯ ಮಕ್ಕಳು ರಿಯಾಕ್ಷನ್ ಮಾಡ್ತಾ ಇರೋದು, ರಿಯಾಕ್ಷನ್ ಕೊಡ್ತಾ ಇರೋದು ಒಂದು ಕಡೆ ಇದೆ. ಪವಿತ್ರ ಜಯರಾಮ್ ಅವರ ಮಕ್ಕಳು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ನನ್ನ ತಾಯಿ ಏನು ಅಂತ ಗೊತ್ತು, ನನಗೂ ಕೂಡ ಮಾತನಾಡ್ಲಿಕ್ಕೆ ಬರುತ್ತೆ, ದಯವಿಟ್ಟು ಈ ರೀತಿಯಾದಂಥ ಆರೋಪಗಳನ್ನು ಮಾಡಬೇಡಿ ಅಂತ. ಬಟ್ ಅವ್ರು ಏನೇ ಸಮರ್ಥನೆ ಮಾಡಿಕೊಂಡ್ರು, ಇಲ್ಲಿ ಒಂದು ಕುಟುಂಬ ಇತ್ತಲ್ಲ. ನಾನು ಆರಂಭದಲ್ಲೇ ಮೊದಲು ವೀಡಿಯೋಗಳನ್ನು ಮಾಡಿದಾಗೆಲ್ಲ ಶಿಲ್ಪ ಮೊದಲ ಪತ್ನಿ ಅಂತಲೇ ಉಲ್ಲೇಖ ಮಾಡಿದಾಗ ಬಹಳಷ್ಟು ಜನ ಅದನ್ನು ಕಮೆಂಟ್ಸ್ ಮಾಡ್ತಾಯಿದ್ರು. ದಯವಿಟ್ಟು ನೀವು ಮೊದಲ ಪತ್ನಿ ಅಂತ ಉಲ್ಲೇಖ ಮಾಡಲಿಕ್ಕೆ ಹೋಗಬೇಡಿ, ಆ ರೀತಿಯಾಗಿ ಹೇಳಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಪವಿತ್ರ ಜಯರಾಮ್ ಏನು ಎರಡನೇ ಪತ್ನಿ ಅಲ್ಲ, ಅವರು ಸಂಬಂಧವನ್ನು ಇಟ್ಕೊಂಡಿದ್ದು, ಸ್ನೇಹವನ್ನು ಇಟ್ಕೊಂಡಿದ್ದು ಅಂತ ಮಾತನಾಡ್ತಾಯಿದ್ರು. ಅದು ಎಷ್ಟು ಸರಿ ಅಂತ ಅನಿಸುತ್ತೆ. ನಾವು ಯೋಚನೆ ಮಾಡಬೇಕಾದ್ರೆ ಅದೇ ರೀತಿಯಾಗಿ ಯೋಚನೆ ಮಾಡಬೇಕಾಗತ್ತೆ. ಬಟ್ ಈಗ ಇದೇ ಶಿಲ್ಪಾಳ ಮಾವ ಭಾಳಷ್ಟು ಸರಿ ಹೇಳ್ತಾರೆ, ಸಾವನ್ನಪ್ಪಿದಾಗ ಆತ ಕಾಲಿಗೆ ಕಟ್ಲಾಗಿತ್ತು, ಹಾಗಾಗಿ ಅದು ಆತ್ಮಹತ್ಯೆ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ, ಯಾರೋ ಸಾಯಿಸಿದ್ದಾರೆ ಅಂತ. ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗಿದೆ, ಅದು ಸುಳ್ಳು ಅನ್ನೋದು ಈಗ ಸಾಬೀತಾಗಿದೆ. ಇವೆಲ್ಲವನ್ನು ಬದಿಗಿಟ್ಟು ಮಾತನಾಡೋಣ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಲ್ಲ, ಇವರಿಬ್ಬರ ಸಂಬಂಧವನ್ನು ಉಳಿಸ್ಕೊಳ್ಳಿಕ್ಕೆ, ಬೆಳೆಸ್ಕೊಳ್ಳಿಕ್ಕೆ, ಜೊತೆಗೆ ಶಿಲ್ಪಾಳಿಂದ ಚಂದ್ರಕಾಂತ್ ದೂರ ಆಗಲಿಕ್ಕೆ ಯಾವ ರೀತಿಯಾದಂಥ ಬ್ಲ್ಯಾಕ್ ಮೇಲ್ನ ಮಾಡಿದ್ರು ಅನ್ನೋದನ್ನ ಶಿಲ್ಪ ಈಗ ಹಂಚಿಕೊಂಡಿರೋದು. ಅದಕ್ಕೆ ಇನ್ನೊಬ್ಬರ ಕುಟುಂಬವನ್ನು ಮುರಿದು, ಇನ್ನೊಬ್ಬರ ಕುಟುಂಬವನ್ನು ಒಡೆದು ನಾವು ಇನ್ನೊಂದು ಬದುಕನ್ನು ಸೃಷ್ಟಿಸ್ಕೊಳ್ತೀವಿ ಅಂದರೆ ಮೇಲಿರೋ ಭಗವಂತ ನೋಡ್ತಿರ್ತಾನೆ ಅಂತ. ಈಗೆಲ್ಲ ಈ ಪಾಪ ಪುಣ್ಯ ಕರ್ಮದ ಫಲಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಇದಿಷ್ಟು ಶಿಲ್ಪ ಮಾಡಿರೋ ಆರೋಪ. ನಿಮ್ಮ ಅಭಿಪ್ರಾಯ ಏನನ್ಸುತ್ತೆ, ನಿಮಗೇನನ್ಸುತ್ತೆ, ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದಗಳು.